ಕೆಲವು ಬಾರಿ ನಮ್ಮ ಜೀವನದಲ್ಲಿ ಯಾವುದೇ ಗುರಿಗಳಿಲ್ಲದೆ ಒಟ್ಟಾರೆಯಾಗಿ ಏನೇನೋ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ನೋಡಿ. ಈ ಗುರಿ ಅಥವಾ ಜೀವನಕ್ಕೆ ಮೌಲ್ಯಗಳು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಆಗಸ್ಟ್ 23, 1937ರಂದು ಆಗ ತಾನೇ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಣ ಮುಗಿಸಿದ ಇಬ್ಬರ ತರುಣರು ಸೇರಿದರು. ಅವರಿಬ್ಬರಿಗೂ ಸುಮಾರು 23-24 ವರ್ಷ ಇರ್ಬೋದು. ವ್ಯವಹಾರದ ಯಾವ ಅನುಭವ ಇರಲಿಲ್ಲ. ಆದರೂ ಇಬ್ಬರೂ ಸೇರಿ ಒಂದು ಕಂಪನಿಯನ್ನು ಸ್ಥಾಪಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಿಕ್ಕೆ ತೀರ್ಮಾನಿಸಿದರು. ಇನ್ನೊಂದು ವಿಶೇಷವೆಂದರೆ ಇಬ್ಬರ ಮನಸ್ಸಿನಲ್ಲೂ ತಾವು ನಡೆಸಬೇಕೆಂದಿರುವ ಕಂಪನಿಯಲ್ಲಿ ಏನು ತಯಾರಿಸಬೇಕು, ಅದಕ್ಕೆ ಹಣ ಎಲ್ಲಿಂದ ತರಬೇಕು ಅನ್ನೋದು ಹೊಳೆದಿರಲಿಲ್ಲ. ಅವರಿಗೆ ಗೊತ್ತಿದ್ದದ್ದು ಒಂದೇ, ತಾವು ಕಲಿತ ಇಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ನ ಜ್ಞಾನ ಬಳಸ್ಕೊಂಡು ಏನನ್ನಾದರೂ ಮಾಡಬೇಕು. ಮೊದಲು ಕಂಪನಿಯನ್ನು ಸ್ಥಾಪಿಸಿ ನಂತರ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನಿಸೋಣ ಅಂತ ಹೇಳಿ ಹೊರಟರು. ಕಂಪನಿ ಸ್ಥಾಪನೆಯಾಯಿತು. ಕಂಪನಿ ಕೆಲಸ ಪ್ರಾರಂಭ ಮಾಡಿದ್ದು ಒಂದು ಕಾರಿನ ಗ್ಯಾರೇಜ್ನಲ್ಲಿ. ಏನಾದರೂ ಮಾಡಿ ಗ್ಯಾರೇಜಿನ ಬಾಡಿಗೆ ಮತ್ತು ತಮ್ಮ ಖರ್ಚುಗಳನ್ನು ಗಳಿಸಿದ್ರೆ ಸಾಕು ಅಂತ ಸಿಕ್ಕ ಕೆಲಸಗಳನ್ನು ಮಾಡಿದ್ರು. ಮಕ್ಕಳ ಆಟಿಕೆಗಳಲ್ಲಿ ಸಿಗ್ನಲ್ ತಯಾರಿಸಿದ್ರು. ಯಾವುದೋ ಟೆಲಿಸ್ಕೋಪ್ಗೆ ಒಂದು ಸಣ್ಣ ಇಲೆಕ್ಟ್ರಾನಿಕ್ ಜೋಡಣೆಯನ್ನು ಮಾಡಿದ್ರು. ಸಾರ್ವಜನಿಕ ಮೂತ್ರಾಲಯಗಳಲ್ಲಿ ತನ್ನಷ್ಟಕ್ಕೆ ತಾನೇ ನೀರು ಸುರಿಯುವ ಯಂತ್ರವನ್ನು ವಿನ್ಯಾಸ ಮಾಡಿದ್ರು. ಅವರು ನಿರ್ಮಿಸಿದ ಯಾವ ಯಂತ್ರವು ಮಾರುಕಟ್ಟೆಯಲ್ಲಿ ಹೆಸರನ್ನು ಮಾಡಲಿಲ್ಲ. 1 ವರ್ಷದವರೆಗೆ ಯಾವ ಸ್ಥಿರತೆಯೂ ಇಲ್ಲದೆ ಕಂಪನಿ ನಡೆಯಿತು. ಅದಕ್ಕೆ ಮೊಟ್ಟ ಮೊದಲನೆಯ ಗಟ್ಟಿ ಕೆಲಸ ದೊರೆತದ್ದು ವಾಲ್ಟ್ ಡಿಸ್ನಿ ಕಂಪನಿಯಿಂದ. ಇಬ್ಬರು ತರುಣರು ಹಗಲು ರಾತ್ರಿ ದುಡಿದು 8 ಅಸಿಲೋಸ್ಕೋಪ್ಗಳನ್ನು ತಯಾರಿಸಿ ಮಾರಿ ಸ್ವಲ್ಪ ಹಣ ಗಳಿಸಿದ್ರು. ಆದರೆ ನಿಜವಾದ ವ್ಯವಸ್ಥಿತವಾದ ಗಳಿಕೆ ಪ್ರಾರಂಭವಾದದ್ದು 2ನೇ ಮಹಾಯುದ್ಧ ಪ್ರಾರಂಭವಾದಾಗ. ಸೈನ್ಯಕ್ಕೆ ಬೇಕಾದ ಉಪಕರಣಗಳನ್ನು ತಯಾರಿಸುವ ಅವಕಾಶ ದೊರೆತಾಗ ಕೆಲಸಕ್ಕೆ ಹೆಚ್ಚಿನ ಜನರನ್ನು ನೇಮಿಸಿಕೊಂಡು ಕಂಪನಿ ದೊಡ್ಡದಾಗ್ತಾ ಹೋಯಿತು. ಆಗ ಇಬ್ಬರು ತರುಣರು ತಮ್ಮ ಜೊತೆಗೆ ಒಂದಿಬ್ಬರನ್ನ ಸೇರಿಸಿಕೊಂಡು ಚಿಂತನೆಯನ್ನು ನಡೆಸಿದ್ರು. ಅವರೆಲ್ಲ ಸೇರಿ ನಿರ್ಧಾರ ಮಾಡಿದ್ದು ಹೀಗೆ: ಕಂಪನಿಗೊಂದು ಉದ್ದೇಶವಿರಬೇಕು ಮತ್ತು ಅದರದೇ ಆದ ಮೌಲ್ಯ ಇರಬೇಕು. ಈ ಮೂಲೋದ್ದೇಶ ಮತ್ತು ಮೌಲ್ಯಗಳು ಯಾವತ್ತಿಗೂ ಸ್ಥಿರವಾಗಿರಬೇಕು. ಅವುಗಳನ್ನು ಎಂದಿಗೂ ಮರಿಬಾರದು. ಮತ್ತು ಮಾರಾಟದ ತಯಾರಿಕೆಯ ತಂತ್ರಗಳು, ವಿಧಾನಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಲೇ ಹೋಗಬೇಕು. ಸ್ಥಿರವಾದ ಮೌಲ್ಯಗಳು ಮತ್ತು ತಂತ್ರಜ್ಞಾನ ಬಳಸಿದ ತಯಾರಿಕಾ ಪದ್ಧತಿಗಳು ಒಂದು ಒಳ್ಳೆಯ ಕಂಪನಿಯನ್ನು ನಿರ್ಮಿಸ್ತವೆ ಅಂತ ತೀರ್ಮಾನಕ್ಕೆ ಬಂದರು. ಇದೇ ತತ್ವದ ಮೇಲೆ ಕಂಪನಿಯನ್ನು ನಡೆಸಿ ಬಹಳ ದೊಡ್ಡದಾಗಿಯೇ ಬೆಳೆಸಿದರು. ಆ ತರುಣರ ಹೆಸರು ಬಿಲ್ ಹ್ಯೂಲೆಟ್ ಮತ್ತು ಡೇವ್ ಪ್ಯಾಕರ್ಡ್. ಇಂದು ಹ್ಯೂಲೆಟ್ ಮತ್ತು ಪ್ಯಾಕರ್ಡ್ ಕಂಪನಿ ಜಗತ್ತಿನ ಸರ್ವಮಾನ್ಯವಾದ ಕಂಪನಿಗಳಲ್ಲಿ ಒಂದಾಗಿದೆ. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕಥೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. ಕಂಪನಿಯ ಬೆಳವಣಿಗೆಗೆ ಕಾರಣವಾದ ಈ 2 ತತ್ವಗಳು ವ್ಯಕ್ತಿಯ ಜೀವನಕ್ಕೂ ಹೊಂತವೆ. ಅವು ಮೌಲ್ಯಗಳು ಮತ್ತು ವಿಧಾನಗಳು. ನಮ್ಮ ಬದುಕಿನ ವಿಧಿವಿಧಾನಗಳು, ವೇಷಭೂಷಣಗಳು, ಆಹಾರ ವಿಹಾರಗಳು ಬದಲಾಗಬಹುದು. ಆದರೆ ಜೀವನದ ಮೂಲಾಧಾರಗಳಾದ ಮೌಲ್ಯಗಳು ಎಂದಿಗೂ ಸ್ಥಿರವಾಗಿರಬೇಕು. ಅವುಗಳು ತಿರುಗು ಮುರುವಾಗದಂತೆ ನೋಡಿಕೊಳ್ಳೋದು ನಮ್ಮದೇ ಕರ್ತವ್ಯವಲ್ವಾ? ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.